ಮಲವನ್ನ ತಂದು ನಮ್ಮನೆ ಹಿತ್ಲಿಗೆ ಹಾಕುದು ಬೇಡ. ಯಾವ ಕಾರಣಕ್ಕೂ ಇಲ್ಲಿ ಮಲತ್ಯಾಜ್ಯ ಘಟಕವನ್ನ ನಾವು ಸ್ಥಳೀಯರಾಗಿ ಇಲ್ಲಿ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರದ್ದು ಡಾಕ್ಯುಮೆಂಟೇಶನ್ ಏನ್ ಕೇಳಿದ್ರೆ ಸ್ಥಳೀಯ ಆಡಳಿತ ಯಾವ ಪರ್ಮಿಷನ್ ಸಹ ಇಲ್ಲ. ಮಲತ್ಯಾಜ್ಯ ಘಟಕವನ್ನ ಇಲ್ಲಿ ಮಾಡೋದ್ರಿಂದ ಈ ಊರಿನ ನೀರು ಹಾಳಾಗುವ ಸಾಧ್ಯತೆ ಇದೆ ಮತ್ತು ಇಲ್ಲಿಯ ವಾಸನೆ ಬಂದು ಇಡೀ ಊರೇ ಹಾಳಾಗುವ ಎಲ್ಲ ಸಾಧ್ಯತೆಗಳಿದೆ. ಈ ಜಾಗಕ್ಕೆ ಬಂದು ಮತ್ತೆ ಈಗ ಮೊನ್ನೆ DC ಅವ್ರನ್ನ ಕರ್ಕೊಬಂದು ಇಲ್ಲಿ FSTP ಮಾಡ್ತೇವೆ ಅಂತ ಹೇಳ್ತಾರೆ. FSTP ಮಾಡಲಿಕ್ಕೆ ಇವ್ರ ಹತ್ರ ಯಾವ ಪರ್ಮಿಷನ್ಗಳು ಇಲ್ಲ. ಹಾಗೆ ಇನ್ನು ಮುಂದೆ ಏನಾದರೂ ಇವರು ಗ್ರಾಮದಿಂದ ಏನೇ ಒಂದು ಪ್ರಸಿದ್ಧ ತಂದ್ರು ಯಾವುದೇ ಕಾರಣಕ್ಕೂ ನಾವು ಒಪ್ಪುವುದಿಲ್ಲ, ಒಪ್ಪಿಗೆ ಕೊಡುವುದೂ ಇಲ್ಲ. ಬಟ್ ವಿರೋಧ ಇರುವಂತ ವಿಷಯವನ್ನ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ನಾವು ಇವತ್ತು ತರ್ತಾ ಇದ್ದೀವಿ. ಮಾನ್ಯ ಜಿಲ್ಲಾಧಿಕಾರಿಗಳ ಮುಂದಿನ ನಿರ್ದೇಶನ ಏನ್ ಬರುತ್ತೆ ಅಂದ್ಬಿಟ್ಟು ನೋಡಿ ನಾವು ಅದ್ರ ಮುಖಾಂತರ ಮುಂದುವರಿ. ಸಾಲಿಗ್ರಾಮ ಪಟ್ಟಣ ಪಂಚಾಯತ್ ಅವರು ಕೆದೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಉಳ್ತೂರಿನಲ್ಲಿ ಸರ್ವೆ ನಂಬರ್ 219/2ರಲ್ಲಿ 2 ಎಕರೆ 17 ಸೆನ್ಸನ್ನು 2012ರಲ್ಲಿ ಖರೀದಿ ಮಾಡಿದ್ರು. ಅದೇ ಉದ್ದೇಶ ಅವರದ್ದು ಡಂಪಿಂಗ್ ಯಾರ್ಡ್ ಮಾಡಬೇಕಂತ. ಗ್ರಾಮಸ್ಥರು 3 ಗ್ರಾಮಸ್ಥರ ಸತತ ಹೋರಾಟದ ಫಲವಾಗಿ ಆ ಡಂಪಿಂಗ್ ಯಾರ್ಡ್ ಅನ್ನೋದನ್ನು ಈಗ ನಾವು ನಿಲ್ಲಿಸಲಿಕ್ಕೆ ಯಶಸ್ವಿಯಾಗಿದ್ದೇವೆ. ಈಗ ಹೊಸದಾಗಿ ಅವರು ಈಗ ಡಂಪಿಂಗ್ ಯಾರ್ಡ್ ಬದಲಿ ಮಲತ್ಯಾಜ್ಯ ಘಟಕವನ್ನು ಆರಂಭ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮೊನ್ನೆ DC ಅವರು ಭೇಟಿ ಕೊಟ್ಟಿದ್ದರು. DC ಅವರಿಗೆ ನಾವು ಈಗಾಗಲೇ ಮನವಿ ಕೊಟ್ಟಿದ್ದೇನೆ, ಯಾವ ಕಾರಣಕ್ಕೆ ಇಲ್ಲಿ ಡಂಪಿಂಗ್ ಯಾರ್ಡ್ ಮಾಡಬಾರ್ದು ಅಂತ. ಈ ಸ್ಥಳಕ್ಕೆ ಸರಿಯಾಗಿ ಹತ್ತಿರದಲ್ಲಿರುವುದು ನಮ್ಮ ನೀರಿನ ಮೂಲ. ಅನೇಕ ಜಾನುವಾರುಗಳಿಗೆ ಬೇಕಾದ ಗೋಮಾಳ ಜಾಗಗಳು ಸಹ ಇಲ್ಲಿ ಪಕ್ಕದಲ್ಲಿದೆ. ಅದು ಅಲ್ಲದೆ ಅನೇಕ 3 ಫ್ಯಾಕ್ಟ್ರಿಗಳು, ಅದು 1000 ಜನ ಕಾರ್ಮಿಕರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಬೇಕಾದ ಅವರ ಮಕ್ಕಳಿಗೆ ಎಜುಕೇಷನ್ಗೆ ಬೇಕಾದ ಪೂರಕ ವಾತಾವರಣವನ್ನು ಇವರು ಹಾಳು ಮಾಡಲಿಕ್ಕೆ ಹೊರಟಿದ್ದಾರೆ. ನಾವು ಯಾಕೆ ಇಲ್ಲಿ ನಿಲ್ಲಿಸಬೇಕು ಅಂದರೆ ಇಲ್ಲಿ ಹತ್ತಿರದ 1 ಕಿಲೋಮೀಟರ್ನಲ್ಲಿ ಪಕ್ಷಿಧಾಮ ಇದೆ, ಪಕ್ಷಿಗಳಿಗೆ ತೊಂದರೆ ಆಗ್ತದೆ. ಅದು ಅಲ್ಲದೆ ನಾವು ಇಲ್ಲಿರ್ತಕ್ಕಂಥ ಕಾರ್ಮಿಕರು ಸರ್ಕಾರಿ ಯಾವುದೇ 2-3 ಸೆನ್ಸ್ ಅವರಿಗೆ ಜಾಗ ಮನೆ ಕಟ್ಟಲಿಕ್ಕಿಲ್ಲ. ಅವರು ಸ್ಥಳೀಯವಾಗಿ 5 ಸೆನ್ಸ್ ಜಾಗವನ್ನು ಇಲ್ಲಿ ಹತ್ತಿರದಲ್ಲಿ ಖರೀದಿ ಮಾಡಿದ್ದಾರೆ. ಈಗಾಗಲೇ ಬಾವಿಯ ಕೆಲಸಗಳನ್ನು ಸ್ಟಾರ್ಟ್ ಮಾಡಿದ್ದಾರೆ ಬದುಕಲಿಕ್ಕೋಸ್ಕರ. ಅವರ ಮಕ್ಕಳ ಬದುಕನ್ನು ಹಸನಾಗಿಸಬೇಕು ನಿಟ್ಟಿನಲ್ಲಿ ಗ್ರಾಮ ಪಂಚಾಯತ್ ಮತ್ತು ಸ್ಥಳೀಯರು ಒದ್ದಾಡ್ತಾ ಇದ್ದರೆ ಸಾಲಿಗ್ರಾಮ ಪಟ್ಟಣ ಪಂಚಾಯತ್ ಅವರು ಇಲ್ಲಿ ಮಲತ್ಯಾಜ್ಯ ಘಟಕವನ್ನು ಆರಂಭ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಯಾವ ಕಾರಣಕ್ಕೂ ಇಲ್ಲಿ ಮಲತ್ಯಾಜ್ಯ ಘಟಕವನ್ನು ನಾವು ಸ್ಥಳೀಯರಾಗಿ ಇಲ್ಲಿ ಬಿಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ಸಾಲಿಗ್ರಾಮ ಪಟ್ಟಣ ಪಂಚಾಯತ್ ವಿರುದ್ಧ ಹೋರಾಟ ಇರ್ಬೋದು ಅಥವಾ ಜಿಲ್ಲಾಧಿಕಾರಿ ಹೋರಾಟ ಇರ್ಬೋದು, ಅದರ ಜಿಲ್ಲಾ ಆಡಳಿತ ವಿರುದ್ಧ ನಾವು ಹೋರಾಟ ಮಾಡಲಿಕ್ಕೆ ತಯಾರಿದ್ದೇವೆ. ಉಳ್ತೂರಿನ ಗ್ರಾಮಸ್ಥರ ಸತತ ಹೋರಾಟದ ನಡುವೆ ಈ ಸಾಲಿಗ್ರಾಮ ಪಟ್ಟಣ ಪಂಚಾಯತರೇನು FSTP ಮಲತ್ಯಾಜ್ಯ ಘಟಕವನ್ನ ಮಾಡಲಿಕ್ಕೆ ಇಲ್ಲಿ ಹೊರಟಿದ್ದಾರೆ. ಕಳೆದ ವಾರ ಸಹ ಇದಕ್ಕೆ ಬೃಹತ್ ಪ್ರತಿಭಟನೆಯನ್ನು ಮಾಡಿ ಉಳ್ತೂರು ಮತ್ತೆ ಕೆದೂರು ಬೇಳೂರು ಗ್ರಾಮಸ್ಥರು ತುಂಬಾ ವಿರೋಧವನ್ನು ವ್ಯಕ್ತಪಡಿಸಿದ್ದೆವು. ಮಾಹಿತಿಗಳು ನಾವಿಲ್ಲಿ ಕೇಳಿದಾಗ ಮಾಹಿತಿ ಸಭೆ ಅಂತ ಅವರು ಇಲ್ಲಿ ಬಂದಿದ್ದಾರೆ. ಅವ್ರದ್ದು ಡಾಕ್ಯುಮೆಂಟೇಶನ್ ಏನ್ ಕೇಳಿದ್ರೆ ಸ್ಥಳೀಯ ಆಡಳಿತ ಯಾವ ಪರ್ಮಿಷನ್ ಸಹ ಇಲ್ಲ. DPR ಆಗಿದೆ ಅಂತ ಹೇಳಿದ್ರೆ DPR ಅವ್ರ ಹತ್ರ ಈ ಜಾಗದ DPR ಆಗಿಲ್ಲ, ಮರಗಳಿಗೆ ಆಗಿದೆ ಬಿಟ್ಟು ಜಾಗ ಸಹ DPR ಗಳು ಆಗಿಲ್ಲ. ಅವ್ರ ಹತ್ರ ಯಾವ್ದು ಲೀಗಲ್ ಡಾಕ್ಯುಮೆಂಟ್ಗಳು ಕಂಪ್ಲೀಟ್ ಲೀಗಲ್ ಡಾಕ್ಯುಮೆಂಟ್ಗಳು ಸಹ ಇಲ್ಲ. ಇಲ್ಲಿ ಮೊದಲು ಡಂಪಿಂಗ್ ಯಾರ್ಡ್ಗೆ 12 ವರ್ಷದಿಂದ ಹಿಂದೆ ಖರೀದಿ ಮಾಡಿದಂತ ಪ್ರದೇಶ ಇದು. ಈಗ ಅವರಿಗೆ ಆರ್ಡರ್ ಆಗಿರೋದು FSTP ಮಾಡ್ಲಿಕ್ಕೆ. ಆಕ್ಚುಲಿ FSTP ಮಾಡ್ಲಿಕ್ಕೆ ಕಂಪ್ಲೀಟ್ ಅವರಿಗೆ ಆರ್ಡರ್ ಆಗ್ಲಿಲ್ಲ. ಸೊ ಇವ್ರ ಹತ್ರ ಯಾವ್ದು ಮಾಹಿತಿಗಳಿಲ್ಲ. ಇಲ್ಲಿ ಮಾಹಿತಿ ಸಭೆ ಅಂತೇಳಿ ಬಂದು ಮಾಹಿತಿಯನ್ನು ನಾವು ಕೇಳಿದಾಗ ಅವ್ರ ಹತ್ರ ಯಾವುದೇ ಮಾಹಿತಿಗಳಿಲ್ಲ. ಇವತ್ತು ಇಲ್ಲಿ ಉಳ್ತೂರಿಗೆ ಸಾಲಿಗ್ರಾಮ ಪಟ್ಟಣ ಪಂಚಾಯತ್ ಅವರು ಮಲತ್ಯಾಜ್ಯ ಘಟಕವನ್ನು ಮಾಡಲಿಕ್ಕೆ ಬಂದಿದ್ದಾರೆ. ನಾವು ಇದನ್ನು ಮೊದಲಿನಿಂದ ಕೂಡ ವಿರೋಧಿಸ್ತಾ ಬಂದಿದ್ದೇವೆ. ಮಲತ್ಯಾಜ್ಯ ಘಟಕವನ್ನು ಇಲ್ಲಿ ಮಾಡೋದ್ರಿಂದ ಈ ಊರಿನ ನೀರು ಹಾಳಾಗುವ ಸಾಧ್ಯತೆ ಇದೆ ಮತ್ತು ಇಲ್ಲಿಯ ವಾಸನೆ ಬಂದು ಇಡೀ ಊರೇ ಹಾಳಾಗುವ ಎಲ್ಲ ಸಾಧ್ಯತೆಗಳಿದೆ. ಹಾಗಾಗಿ ನಾವು ಇಲ್ಲಿ ಮಾಡಲೇಬಾರ್ದಂತಕ್ಕಂಥ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಜೊತೆಗೆ ಇಲ್ಲಿ ಪಕ್ಕದಲ್ಲೇ SST ಮನೆ ಇದೆ. ಬೇರೆಯವ್ರ ಮನೆಯ ಮಲವನ್ನು ತಗೊಂಬಂದು ಇಲ್ಲಿ SST ಮನೆಯ ಅಂಗಳಕ್ಕೆ ಹಾಕುವುದು ಯಾವುದೇ ಕಾರಣ ಸರಿಯಲ್ಲ. ಇದು ದಲಿತ ದೌರ್ಜನ್ಯ ಆಗ್ತದೆ. ಹಾಗಾಗಿ ನಾವು ದಲಿತ ದೌರ್ಜನ್ಯ ಅಡಿಯಲ್ಲಿ ಕಾಯ್ದೆ ಅಡಿಯಲ್ಲಿ ಕೇಸ್ ಮಾಡಲಿಕ್ಕೆ ಕೂಡ ನಾವು ರೆಡಿ ಇದ್ದೇವೆ. ಮಾತ್ರವಲ್ಲ, ನಮ್ಮ ಈ ಭೂಮಿ ನಮ್ಗೆ ಉಳಿಸ್ಕೊಳ್ಳುವ ಒಂದು ಅಗತ್ಯತೆ ಇರುವುದರಿಂದ ನಾವು ಯಾವುದೇ ಹೋರಾಟಕ್ಕೆ ರೆಡಿ ಇದ್ದೇವೆ. ಇನ್ನೊಂದು, ಸಾಲಿಗ್ರಾಮ ಪಟ್ಟಣ ಪಂಚಾಯತ್ನವರು ಅವರ ಪಟ್ಟಣ ಪಂಚಾಯತ್ ವ್ಯಾಪ್ತಿಯನ್ನು ಹೊರತುಪಡಿಸಿ ಹೊರಗೆ ಹಣವನ್ನು ಹೇಗೆ ವಿನಿಯೋಗ ಮಾಡಿದ್ರು, ಹೇಗೆ ಈ ಭೂಮಿಯನ್ನು ಖರೀದಿ ಮಾಡಿದ್ರು ಅನ್ನೋದೇ ನನಗೊಂದು ಪ್ರಶ್ನೆ ಇದೆ. ಯಾಕಂದರೆ ಕುಂದಾಪುರ ಪುರಸಭೆಯವರು ಅವರ ಪುರಸಭೆ ವ್ಯಾಪ್ತಿಯಿಂದ ಬಿಟ್ಟು ಹೊರಗಡೆ ಎಲ್ಲೂ ಕೂಡ ಹಣವನ್ನು ವಿನಿಯೋಗ ಮಾಡುವುದಿಲ್ಲ, ಮಾಡಲಿಕ್ಕೆ ಆಗುವುದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅದೇ ರೀತಿ ಇವರು ಹೇಗೆ ಇಲ್ಲಿ ಬಂದು ತಗೊಂಡ್ರು ಅನ್ನೋದು ಭಾರಿ ಪ್ರಶ್ನೆ ಇದೆ. ಒಂದು ವೇಳೆ ಇಲ್ಲಿ ತಗೊಳ್ಳೋದಕ್ಕೆ ಸಾಧ್ಯ ಇದೆ ಅಂತ ಆದರೆ ಇವರು ಅಲ್ಲಿ ಸಾಲಿಗ್ರಾಮ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೊರಗರಿಗೆ ಭೂಮಿ ಇಲ್ಲದವರು ತುಂಬ ಜನ ಇದ್ದಾರೆ. ಅದನ್ನ ಭೂಮಿ ಖರೀದಿ ಮಾಡಿ ಎಲ್ಲಾದರೂ ಕೊಡಲಿ, ಹತ್ರ ಇದನ್ನೇ ಅವ್ರಿಗೆ ಕೊಡಲಿ, ಏನಾದರೂ ಮಾಡಲಿ. ಒಟ್ಟು ಡಂಪಿಂಗ್ ಯಾರ್ಡನ್ನು ಅಥವಾ ಮಲತ್ಯಾಜ್ಯ ಘಟಕವನ್ನು ಮಾಡಲಿಕ್ಕೆ ನಾವು ಇಲ್ಲಿ ಬಿಡುವುದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸಾಲಿಗ್ರಾಮ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಅಜಯ್ ಭಂಡಾರ್ಕರ್ ಇದೆ ನನ್ನ ಹೆಸರು. ಸೊ ನಾ ಈಗಾಗಲೇ ಉಳ್ತೂರು ಗ್ರಾಮದಲ್ಲಿರುವ ಸರ್ವೆ ನಂಬರ್ 219/2ರಲ್ಲಿ ಮಲತ್ಯಾಜ್ಯ ನಿರ್ವಹಣಾ ಘಟಕ ಯೂಸ್ಡ್ ವಾಟರ್ ಮ್ಯಾನೇಜ್ಮೆಂಟ್ ಕಾನ್ಸೆಪ್ಟ್ ಅನ್ನು ನಾವು ಹಸಿರು ನ್ಯಾಯಾಧೀಕರಣ ಪೀಠ ಮತ್ತು SBM 2
ಘಟಕದಡಿ ಏನು ಅನುದಾನ ಹಂಚಿಕೆ ಆಗಿದೆ, ಆ ಸಾಲಿಗ್ರಾಮ ಪಟ್ಟಣ ಪಂಚಾಯತಿಗೆ ಸಂಬಂಧಪಟ್ಟ ಅನುದಾನವನ್ನು ವಿನಿಯೋಗ ಮಾಡಲಿಕ್ಕೆ ವ್ಯವಸ್ಥಿತವಾದ ಜಾಗವನ್ನು ಹುಡುಕ್ಲಿಕ್ಕೆ ಹೋಗಿದ್ದೀವಿ. ಸಾರ್ವಜನಿಕವಾಗಿ ನಮಗೆ ಎಲ್ಲ ಕಡೆ ನಮ್ಮ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಸಾಲಿಗ್ರಾಮದಲ್ಲಿ ಯಾವುದೇ ರೀತಿಯ ಒಂದು ಸ್ಥಳ ಲಭ್ಯತೆ ಇಲ್ಲದೆ ಇರೋದ್ರಿಂದ ನಾವು 2011ರಲ್ಲಿ ಪರ್ಚೇಸ್ ಮಾಡಿರುವಂಥ ಉಳ್ತೂರು ಗ್ರಾಮದ ಸರ್ವೆ ನಂಬರ್ 219/2ರಲ್ಲಿ ಮಲತ್ಯಾಜ್ಯ ಘಟಕ ನಿರ್ಮಾಣ ಮಾಡಬೇಕು ಅಂತೇಳಿ ನಾವು ಇವತ್ತಿನ ದಿವಸದಲ್ಲಿ ಬಂದಿದ್ವಿ. ಇದರ ಪೂರ್ವದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಇಲ್ಲಿಯ ಸ್ಥಳವನ್ನು ಪರಿಶೀಲನೆ ನಡೆಸಿ ಇಲ್ಲಿ ಸಾರ್ವಜನಿಕರ ಅವಾಗೂ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಸಾರ್ವಜನಿಕರಿಗೆ ಮನವರಿಕೆ ಮಾಡುವಂತ ಕೆಲಸ ಆಗಬೇಕು ಅನ್ನುವಂಥದ್ದನ್ನ ಹೇಳಿದ್ಮೇಲೆ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ಇವತ್ತಿನ ದಿವಸ ಬಂದು ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ಸಾರ್ವಜನಿಕರಿಗೆ ಮನವರಿಕೆ ಮಾಡಿದ್ದೇವೆ. ಮತ್ತು ಅವರ ಹತ್ತಿರದ ಬೈಂದೂರು ಮತ್ತೆ ಕಾಪುಗೆ ವಿಸಿಟ್ ಮಾಡೋದಿದ್ರೆ ಮಾಡಿ ಅಂತ ಹೇಳಿದ್ರು. ಬಟ್ ಸಾರ್ವಜನಿಕರು ತೀವ್ರ ವಿರೋಧ ವ್ಯಕ್ತ ಮಾಡಿರೋದ್ರಿಂದ ನಾವು ಅಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ಆಗಿಲ್ಲ. ಬಟ್ ವಿರೋಧ ಇರುವಂತ ವಿಷಯವನ್ನ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ನಾವು ಇವತ್ತು ತರ್ತಾ ಇದ್ದೀವಿ. ಮಾನ್ಯ ಜಿಲ್ಲಾಧಿಕಾರಿಗಳ ಮುಂದಿನ ನಿರ್ದೇಶನ ಏನ್ ಬರುತ್ತೆ ಅಂದ್ಬಿಟ್ಟು ನೋಡಿ ನಾವು ಅದ್ರ ಮುಖಾಂತರ ಮುಂದುವರಿತೇವೆ. ಥ್ಯಾಂಕ್ ಯು. ಸುಮಾರು 14 ವರ್ಷಗಳಿಂದ ಇಲ್ಲಿ ಡಂಪಿಂಗ್ ಯಾರ್ಡ್ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. 2010ರಲ್ಲಿ ಸಾಲಿಗ್ರಾಮ ಪಟ್ಟಣ ಪಂಚಾಯತ್ ಇಲ್ಲಿಯ 2 ಎಕರೆ 17 ಸೆಂಟ್ ಜಾಗವನ್ನು ಡಂಪಿಂಗ್ ಯಾರ್ಡ್ಗಾಗಿ ಪರ್ಚೇಸ್ ಅನ್ನು ಮಾಡ್ತದೆ. ಮಾರುಕಟ್ಟೆ ಬೆಲೆಗಿಂತ ಸುಮಾರು 4-5 ಪಟ್ಟು ಜಾಸ್ತಿಯನ್ನು ಕೊಟ್ಟು ಅವರು ಈ ಜಾಗ ಪರ್ಚೇಸ್ ಮಾಡ್ತಾರೆ. ಅವತ್ತಿಂದ ಇವತ್ತು ತನಕ ನಾವು ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೇವೆ. ಅದ್ರ ಬಗ್ಗೆ ಆಗಬಾರ್ದು ಅಂತೇಳಿ ಕೋರ್ಟ್ನಲ್ಲಿ ಕೂಡ ನಾವು ಕೇಸನ್ನು ಹಾಕಿದ್ದೇವೆ. ಕೇಸ್ ಯಾವ ರೀತಿ ಹಾಕಿದ್ದೇವೆ ಅಂದರೆ ಅದು ಡಿಕ್ಲೇರ್ ಆಗಬೇಕು, ಇಲ್ಲಿ ಡಂಪಿಂಗ್ ಯಾರ್ಡ್ ಮಾಡೋದಿಲ್ಲ, ಪ್ಲಸ್ ಇಂಜೆಕ್ಷನ್ ಆಗಬೇಕು ಅಂತ ನಾವು ಕೇಸ್ ಹಾಕಿದ್ದೇವೆ. ಕಾರಣಾಂತರಗಳಿಂದ ಅದು ಇಂಜೆಕ್ಷನ್ ವೆಕೇಟ್ ಆಗಿರ್ತದೆ 2013ರಲ್ಲಿ. ಅವರಿಗೆ ಇಲ್ಲಿ ಡಂಪಿಂಗ್ ಯಾರ್ಡ್ ಮಾಡಲಿಕ್ಕೆ ಪರ್ಮಿಷನ್ ಸಿಕ್ಕಿರ್ತದೆ. ಆಮೇಲೆ ಇವರು ನಾವು ಮತ್ತೆ ಸರ್ಕಾರವನ್ನು ಕೇಳಿದಾಗ, ಸರ್ಕಾರಕ್ಕೆ ಪತ್ರವನ್ನು ಬರೆದಾಗ ಇಲ್ಲಿ SC ಮತ್ತು ST ಅವರ ಮನೆಗಳಿದೆ, ಅದು ಅತ್ಯಂತ ಹತ್ತಿರದಲ್ಲಿದೆ, ನಮ್ಮ ಮನೆಯ ಕಸವನ್ನು ತಗೊಂಡೋಗಿ ಅವ್ರ ಮೇಲೆ ಹಾಕೋದು ಸರಿಯಲ್ಲ ಅನ್ನೋ ಕಾರಣಕ್ಕೆ ಸರ್ಕಾರ ಸ್ವಲ್ಪ ಸಾಲಿಗ್ರಾಮ ಪಟ್ಟಣ ಪಂಚಾಯತ್ಗೆ ಪತ್ರವನ್ನು ಬರೀತದೆ, ಇಲ್ಲಿ ಕಲುಷಿತ ಆಗ್ತಾ ಇದೆ, ಇದ್ರ ಬಗ್ಗೆ ವರದಿ ಕೊಡಿ ಅಂತೇಳಿ. ಅವಾಗ ಅವ್ರು ಹೇಳ್ತಾರೆ, ನಾವು ಪಾರಂಪಳ್ಳಿಯಲ್ಲಿ ಆಲ್ರೆಡಿ ಜಾಗವನ್ನು ತಗೊಂಡಿದ್ದೇವೆ, ಆ ಜಾಗದಲ್ಲಿ ಘನತ್ಯಾಜ್ಯ ವಿಲೇವಾರಿ ಘಟಕವನ್ನು ಮಾಡ್ತಾ ಇದ್ದೇವೆ, ಸದ್ಯಕ್ಕೆ ಇಲ್ಲಿ ಯಾವ ಕಾಮಗಾರಿನ ನಾವು ಮಾಡೋದಿಲ್ಲ ಅಂತೇಳಿ ಅವ್ರನ್ನ ಅಫಿಡವಿಟನ್ನು ಕೊಡ್ತಾರೆ, ಲೆಟರ್ನ ಅವ್ರು ಬರೆದಿದ್ದಾರೆ. ಅದರ ನಂತರ ಮತ್ತೆ ಈಗ ಅವರು FSTPಗೆ ಅನುದಾನ ಬಂದಾಗ FSTP ಘಟಕಕ್ಕಾಗಿ ಕಾವಡಿಯಲ್ಲಿ ಜಾಗವನ್ನು ಪರ್ಚೇಸ್ ಮಾಡ್ತಾರೆ ಅವರು. ಆದರೆ ಅಲ್ಲೇನಾಗುತ್ತೆ, ಅದು ಗೋಮಾಳಕ್ಕೆ ಸಂಬಂಧಪಟ್ಟ ಜಾಗ ಆಗಿರೋದ್ರಿಂದ ಅದು ಆ ಜಾಗದಲ್ಲಿ ಮತ್ತೆ ಮಾಡಲಿಕ್ಕೆ ಅವ್ರಿಗೆ ಆಗೋದಿಲ್ಲ. ಅಲ್ಲಿ ಸ್ಥಳೀಯರು ವಿರೋಧ ಮಾಡ್ತಾರೆ, ಕೋರ್ಟಿಗೆ ಹೋಗ್ತಾರೆ. ಹಾಗಾಗಿ ಅಲ್ಲಿನ ಜಾಗ ಕೂಡ ಅವರಿಗೆ ಸಿಗೋದಿಲ್ಲ. ಮತ್ತೆ ಅವ್ರಿಗೆ ಉಳಿದಿರೋದು ಯಾವುದು, ಇಲ್ಲಿನ ಒಂದು ಜಾಗ. ಈ ಜಾಗಕ್ಕೆ ಬಂದು ಮತ್ತೆ ಈಗ ಮೊನ್ನೆ DC ಅವ್ರನ್ನ ಕರ್ಕೊಬಂದು ಇಲ್ಲಿ FSTP ಮಾಡ್ತೇವೆ ಅಂತ ಹೇಳ್ತಾರೆ. FSTP ಮಾಡಲಿಕ್ಕೆ ಇವ್ರ ಹತ್ರ ಯಾವ ಪರ್ಮಿಷನ್ಗಳು ಇಲ್ಲ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಆಗಿರಲಿ, ಸ್ಥಳೀಯ ಪಂಚಾಯತ್ ಆಗಿರಲಿ, ಅಥವಾ ಆ ಪ್ರಾಜೆಕ್ಟ್ನ DPR ಆಗಿರಲಿ, ಪ್ರಾಜೆಕ್ಟ್ ಏನು ಮಾಡ್ತೀವಿ ಅನ್ನೋದಿಲ್ಲ. ಈ ಜಾಗ ಏನಿದೆ ಕೆದೂರು ಮತ್ತು ಉಳ್ತೂರು ದಬ್ಬೆಕಟ್ಟೆ ರಸ್ತೆಯಿಂದ ಸುಮಾರು 200 ಮೀಟರ್ ದೂರದಲ್ಲೇ ಇದೆ. ಆ ಜಾಗ ರಸ್ತೆಗೆ ಸಮಾಂತರವಾಗಿರುವಂಥದ್ದು. ಈ ಜಾಗ ಸುಮಾರು 25 ಅಡಿಗಳಷ್ಟು ಎತ್ತರ ಇದೆ. ಈ ಜಾಗಕ್ಕೆ ಸಂಬಂಧಪಟ್ಟ ಪಕ್ಕದಲ್ಲೇ ಫ್ಯಾಕ್ಟರಿಯ ಬಿಲ್ಡಿಂಗ್ಗಳಿದೆ, ಅಲ್ಲಿ ಒಂದು ಬಾವಿ ಇದೆ, ಇಲ್ಲಿಂದ 100 ಮೀಟರ್ ದೂರದಲ್ಲಿ ಮನೆಗಳಿದೆ, ಸುಮಾರು 300-400 ಜನ ಅಲ್ಲಿ ವಾಸವಾಗಿದ್ದಾರೆ. ಕೆದೂರು, ಬೇಳೂರು ಮತ್ತು ಉಳ್ತೂರು 3 ಗ್ರಾಮದ ಬಾರ್ಡರ್ ಇದಾಗಿದೆ. ಇಲ್ಲಿ ಯಾವುದೇ ಕಾರಣಕ್ಕೂ FSTP ಆಗಲಿ, ಡಂಪಿಂಗ್ ಯಾರ್ಡ್ ಆಗಲಿ, ಅಥವಾ ನಿಮ್ಮ ಯಾವುದೇ ಕಸ ಸಾಲಿಗ್ರಾಮ ಪಟ್ಟಣ ಪಂಚಾಯತ್ನ ಕಸವನ್ನು ತಂದು ಇಲ್ಲೇ ಹಾಕಬಾರ್ದು, ಅಥವಾ ಇಲ್ಲಿ ಯಾವುದೇ ಕಾಮಗಾರಿಯನ್ನು ಕೈಗೊಳ್ಳಬಾರ್ದು ಎನ್ನುವಂಥದ್ದು ನಮ್ಮ ವಿನಂತಿ ಮತ್ತೆ ಆಗ್ರಹ. ಸುಮತಿ ಗೋವಿಂದ್ ಶೆಟ್ಟಿ. ನಾನು ಉಳ್ತೂರು ಗ್ರಾಮದ ನಮ್ಮ ಮನೆಯ ಹತ್ತಿರಕ್ಕೆ ಇಲ್ಲಿ ಸಾಲಿಗ್ರಾಮ ಪಟ್ಟಣ ಪಂಚಾಯತಿಯವರು ಕಸ ಇಳುವರಿಗೆ ಮಲತ್ಯಾಜ್ಯ ಘಟಕ ಮಾಡುವುದರ ಬಗ್ಗೆ ಹೋರಾಟ ಕೊಡ್ತಾರೆ. ಹೋರಾಟದಲ್ಲಿ ನಾವು ಯಾವತ್ತೂ ಭಾಗಿಯಾಗಿರ್ತೇವೆ. ಹಾಗೆ ನಮ್ಮೂರಿನಲ್ಲಿ ಇವರು ಈ ತರ ಹೊರಟಾಗ ನಮ್ಮೂರಿನ ಶಾಲೆಗಳು, ಅಂಗನವಾಡಿಗಳು, ಆರೋಗ್ಯ ಕೇಂದ್ರ, ಹಾಗೆ ದೇವಸ್ಥಾನ, ತುಂಬಾ ಕೆರೆ, ಹೊಳೆ ಎಲ್ಲ ಜಾಗಗಳಿವೆ. ಅದರ ಮೇಲೆ ಪರಿಣಾಮ ಬೀಳುತ್ತೆ. ಅದೇ ಜಾಗನ ನಮ್ಮಂತ ವಿಧವೆಯವರಿಗೂ ಅಥವಾ ಏನು ಕಡು ಬಡವರಿಗೂ ಆ ಜಾಗ 5 ಸೆಂಟ್ ಜಾಗ ಕೊಡ್ಬಹುದಲ್ಲ ಸರ್? ಇವರು ಕೊಡ್ಲಕ್ಕಲ್ಲ, ಏನು ತೊಂದರೆ ಇಲ್ಲ. ನಮ್ಮಂತ ಬಡವರಿಗೆ ಕೊಟ್ಟದಿದ್ರೆ ಏನು ಹಾಳಾಗೋದಿಲ್ಲ. ಇವರು ಈ ಜಾಗ ಪರ್ಚೇಸ್ ಮಾಡುವವರು ಇಲ್ಲಿ ಗ್ರಾಮದವ್ರನ್ನೂ ಕೇಳಲಿಲ್ಲ. ಹಾಗೆ ಇನ್ನು ಮುಂದೆ ಏನಾದರೂ ಇವರು ಗ್ರಾಮದಿಂದ ಏನೇ ಒಂದು ಪ್ರಸಿದ್ಧ ತಂದ್ರು ಯಾವುದೇ ಕಾರಣಕ್ಕೂ ನಾವು ಒಪ್ಪುವುದಿಲ್ಲ, ಒಪ್ಪಿಗೆ ಕೊಡುವುದೂ ಇಲ್ಲ, ಮುಂದುವರಿತೇವೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.